ಅಲಂಕಾರ ಮಾಡಿದ್ದಾರೆ. ಆನಂದವಾಗಿ ರಾಮದೇವರನ್ನ, ಸೀತಮ್ಮ, ಲಕ್ಷ್ಮಣ ಸ್ವಾಮಿನ ಅಲಂಕಾರ ಮಾಡಿದರೆ ಆನಂದವಾಗಿ ನೋಡೋಕ್ಕೆ ಕಣ್ತುಂಬ ಸಂತೋಷವಾಗುತ್ತೆ. ಅದೇ ಅಲಂಕಾರ ಇಲ್ಲ ಅಂದರೆ ನೋಡೋಕ್ಕಾಗಲ್ಲ. ದೇವರ ಗುಡಿಗೆ ಅಲಂಕಾರ, ನಾರಿಗೆ ಗುಣವೇ ಶೃಂಗಾರ, ಮಕ್ಕಳ ಮನೆಗೆ ಬಂಗಾರ. ಆ ಮಕ್ಕಳ ಭಾಗ್ಯವನ್ನು ಭಗವಂತ ನಮಗೆ ಕೊಡಲಿಲ್ವಲ್ಲ ಅಂತ ಹೇಳಿ ಯಾವ ಮಹಾನುಭಾವನ ಆತಕ್ಕಂಥ ದಶರಥ ಕೊರಗು. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೇ ನೈವಚ ನೈವಚ ಭವೇತ್ ಮುಖಂದೃಷ್ಟ ಪಚ್ಚತಾ ಸ್ಥಾಪದಾಯಕ. ಅಪುತ್ರವಂತನಿಗೆ ಈ ಪ್ರಪಂಚದಲ್ಲಿ ಸ್ವರ್ಗವೂ ಇಲ್ಲ, ಗತಿಯೂ ಇಲ್ಲ. ಪುತ್ರ ಸಂತಾನವಾಗಲಿ ಪುತ್ರಿ ಸಂತಾನವಾಗಲಿ ಆಗಲೇಬೇಕು, ಆಗಲೇ ಅವನಿಗೆ ಸ್ವರ್ಗ. ಕಾರಣ ಏಕೆಂದರೆ ಹರಿಶ್ಚಂದ್ರನ ತಂದೆ ತ್ರಿಶಂಕುವಿಗೆ ನೀನು ಮಕ್ಕಳಿಲ್ಲದ ಹುಟ್ಟು ಬಂಜ ಅಂತ ಹೇಳಿ ಸ್ವರ್ಗದಿಂದ ಈಚೆಗೆ ತಳ್ಳಿಬಿಟ್ರಂತೆ. ಆದ್ದರಿಂದ ಸ್ವರ್ಗ ನೈವಚ ನೈವಚ, ಸ್ವರ್ಗ ಅವನಿಗೆ ಸಿಗೋಲ್ಲ, ಮಕ್ಕಳಾಗಲೇಬೇಕು. ಏನು ಮಾಡಲಿ, ನನ್ನ ವಂಶ ಬೆಳೆಯೋದೇ ಹಾಗೆ, ನನ್ನ ರಾಜ್ಯ ನಡೆಯೋದೇ ಹಾಗೆ. 60 ಸಹಸ್ರ ವರ್ಷಗಳು ರಾಜ್ಯಭಾರ ಮಾಡಿದ್ದೀನಿ. ಇಂತಹ ವೀರಾಗ್ರನಿಗೆ ವಂಶ ಬೆಳಗುವ ಜ್ಯೋತಿವನ್ನಿಲ್ಲವಲ್ಲ ಅಂತ ಸಂಕಟ ಪಡ್ತಾ ಕಾಲ ಕಳೀತಾ ಇದ್ದಾನೆ. ಕಳೀತಿದ್ದೆ ಕಾಲ. ಹೀಗೆ ಕಲಾಹರಣ ಮಾಡುತ್ತಿರಬೇಕಾದ್ರೆ ಒಂದಾನೊಂದು ದಿವಸ ಯಾವ ಮಹಾರಾಜನಿಗೆ ಗ್ರಹಚಾರ ಕಾಲ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ರಾಜನ್ನು ಬಿಟ್ಟದ್ದಲ್ಲ, ಎಂದ ವೀರನ್ನು ಬಿಟ್ಟದ್ದಲ್ಲ. ಅಷ್ಟಮ ಸ್ಥಾನದಲ್ಲಿ ಶನೇಶ್ವರ ಸ್ವಾಮಿ ಒಕ್ಕರ್ಸ್ಕೊಬಿಟ್ಟ ಇವನಿಗೆ. ರಾಜನಿಗೆ ಗ್ರಹಚಾರ ಕಾಲ ಯಾವಾಗ ಕೆಡುತ್ತೋ ರಾಜ್ಯಕ್ಕೆ ಬಂತು ಕಡು ಕಷ್ಟ. ಮಳೆಯಾಗಲಿಲ್ಲ, ಬೆಳೆಯಾಗಲಿಲ್ಲ, ಪುಂಡಪೋಕರಿಗಳ ಕಾಟ ಜಾಸ್ತಿ ಆಯಿತು, ಕಳ್ಳತನವೇ ಅತಿ ಆಯಿತು, ಅತಿವೃಷ್ಟಿಯಾಗಿರ್ತಕ್ಕಂಥದ್ದು ಅನಾವೃಷ್ಟಿಯಾಗಿ ಎಲ್ಲ ನಾಶವಾಗ್ತಾ ಇದೆ. ಗಿಡ ಮರಗಳಲ್ಲಿದ್ದ ಎಲೆಗಳೆಲ್ಲ ಉದುರ್ತಾ ಇದೆ, ಕೆರೆ ಕಟ್ಟೆಗಳೆಲ್ಲ ಬತ್ತಿ ಹೋದವು. ಏಕೀಗಾಯಿತು. ನನ್ನ ರಾಜ್ಯಕ್ಕೆ ಭಗವಂತ ಯಾಕೆ ಕಷ್ಟವನ್ನು ಕೊಟ್ಟ? ಸ್ವಾಮಿ ಬನ್ನಿ, ಪಂಚಾಂಗ ತೆಗೀರಿ. ಯಾಕೀಗಾಯಿತು ಸ್ವಲ್ಪ ಗುಣಾಕಾರ ಮಾಡಿ ನನ್ನ ನಾಮ ನಕ್ಷತ್ರವನ್ನು ಗುಣಿಸಿ ನೋಡಿ ಅಂದರೆ ಆ ವಶಿಷ್ಠ ಮಹರ್ಷಿಗಳು ಪಂಚಾಂಗ ತೆಗೆದು ನೋಡಿದ್ರು. ಮಹಾರಾಜ, ಅಷ್ಟಮ ಸ್ಥಾನದಲ್ಲಿ 8ನೇ ಸ್ಥಾನದಲ್ಲಿ ಶನಿದೇವರು ನಿನಗೆ ವಕ್ರದೃಷ್ಟಿಯನ್ನು ಬೀರ್ತಾ ಇದ್ದಾರಪ್ಪ. ಆದ್ದರಿಂದ ನಿನ್ನ ರಾಜ್ಯಕ್ಕಿಂತಹ ಬರಗಾಲ ಬಂದಿದೆ. ಗುರುಗಳೇ, ಇದಕ್ಕೇನು ಉಪಾಯ? ಏನು ಮಾಡಲು ಸಾಧ್ಯವಿಲ್ಲ. ಆ ಕಲಿಪುರುಷ ಕ್ರೂರನಾದರೆ ಆ ಕಷ್ಟವನ್ನು ನಾನು ಅನುಭವಿಸಲೇಬೇಕು. ಏಕೆಂದರೆ ಕರ್ಮಫಲದಾತ ಅಂತ ಹೇಳಿ ಅವನನ್ನು ಈ ಪ್ರಪಂಚಕ್ಕೆ ತ್ರಿಮೂರ್ತಿಗಳೇ ಬಿತ್ತಿಕೊಟ್ಟಿದ್ದಾರೆ. ಆಯಾಯ ಕಾಲಕ್ಕೆ ಕರ್ಮಫಲವನ್ನು ಕೊಡ್ತಕ್ಕಂಥವನವನು, ಅವನು ಕೊಡುವ ಕಷ್ಟವನ್ನು ನಾನು ಅನುಭವಿಸಲೇಬೇಕು. ಸ್ವಾಮಿ, ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಹೇಳಿ. ಪರಿಹಾರ ಏನಿಲ್ಲ ಮಹಾರಾಜ. ನನ್ನ ಪ್ರಜೆಗಳಿಗೆ, ನನ್ನ ರಾಜ್ಯಕ್ಕೆ ಕಷ್ಟವನ್ನು ಕೊಡಲು ಅವನೇ ಯಾರು? ಕೈಯಲ್ಲಿ ಬಿಲ್ಲನ್ನು ಹಿಡ್ಕೊಂಡು ರಥವನ್ನೇರಿ ಹೊರಟು ಬಿಟ್ಟಂತೆ ತಾರಾಮಂಡಲಕಾರಿ ಪಡ ಭಡಲ ವಶನಿಯೇ ಬಿಡು ನಿನ್ನ ದೃಷ್ಟಿಯ ಕೆಡುಕಯನಿಸದೆ ನನ್ನ ಶನಿದೇವಾ. ಮೇಲೆ ದೃಷ್ಟಿಪಟ್ಟು ಈ ರೀತಿ ಕಡು ಕಷ್ಟ ಕೊಟ್ಟಿದ್ಯಾ ಏಕೆ? ನನ್ನ ಪ್ರಜೆಗಳಿಗೆ ಕಷ್ಟವನ್ನು ಕೊಡುವುದು ನೀನೇ ಯಾರು? ನಿನ್ನನ್ನು ಇಲ್ಲಿಂದಲೇ ಬಾಣದಿಂದ ಹೊಡೆದು ಕೆಳಗೊಳ್ಳೋದು ಬಿಡ್ತೀನಿ ಅಂತ ಹೇಳಿ ಬಿಲ್ಲ ಹಿಡ್ಕೊಂಡು ನಿಂತ್ಕೊಂಡ. ಶನಿದೇವರು ನೋಡಿದ್ರು, ಎಲ್ಲ ಹುಲ್ಲು ಮನುಜ, ನನ್ನನ್ನೇ ತಾರಾಮಂಡಲದಿಂದ ಕೆಳಗಿಳಿಸ್ತೀಯ. ಆದರೂ ಕೂಡ ನಿನ್ನ ಶೌರ್ಯ, ನಿನ್ನ ಧೈರ್ಯ, ನಿನ್ನ ಪ್ರಜೆ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ನಾನು ತಲೆಬಾಗಲೇಬೇಕು. ನೀನು ನಿನ್ನ ರಥವೆಲ್ಲ ಭೂಲೋಕದ ಕೆಳಗಡೆ ಬಿದ್ದು ಹೋಗಿ ಮಾಡಬಲ್ಲೆ ನಾನು. ಆದರೂ ಕೂಡ ನಾನು ನಿನ್ನ ಬಂದಿರ್ತಕ್ಕಂಥ ಕಷ್ಟವನ್ನು ಎಂದು ಕೇಳಲೇಬೇಕು. ಹೇಳು, ನನ್ನ ರಾಜ್ಯಕ್ಕೆ ದುರ್ಭಿಕ್ಷವಾಗಿದೆ, ತಿನ್ನಲು ಅನ್ನವಿಲ್ಲದೆ ಸಂಕಟ ಪಡ್ತಾ ಇದ್ದಾರೆ. ದನಕರುಗಳೆಲ್ಲ ಪ್ರಾಣ ಬಿಡುತ್ತಾ ಇವೆ, ಅನ್ನದ ಆಹಾಕಾರವಾಗಿದೆ, ಕುಡಿಯಲು ನೀರಿಲ್ಲ, ಕಡು ಕಷ್ಟ ಬಂದಿದೆ. ಏಕೆ ಏಕೆ ನನ್ನ ಮೇಲೆ ಕ್ರೂರವಾದ ದೃಷ್ಟಿ ಬಿಟ್ಟಿದ್ದೀಯ?
ತಥಾಸ್ತು ರಾಜ. ಇನ್ನು ಶಾಂತನಾಗ್ತಾ ಇದ್ದೀನಿ. ಮೆಚ್ಚಿದೆನೋ ದಾಶರಥಾನೆ ನಿನ್ನ ಭಕ್ತಿಗೆ ನಾನೀಗ. ಮೆಚ್ಚಿದೇನೋ ದಶರಥಾನೆ ನಿನ್ನ ಭಕ್ತಿಗೆ ನಾನೀಗ. ಹೋಗ ಕೊಡುವೆ ಮಳೆಯ ಬೆಳೆಯ, ಹೋಗೋ ಕೊಡುವೆ ಮಳೆಯ ಬೆಳೆಯ, ಧೈರ್ಯದಿಂದ ನೀನಿರು. ಮೆಚ್ಚಿದೇನೋ ದಶರಥಾನೆ ನಿನ್ನ ಭಕ್ತಿಗೆ ನಾನೀಗ. ರಾಜ ಸ್ಥೈರ್ಯಕ್ಕೆ ನಾನು ಮೆಚ್ಚಿ ನಾನು ಸಂತುಷ್ಟನಾಗಿದ್ದೀನಿ. ಹೋಗು, ಮಳೆ ಬೆಳೆಯನ್ನು ಕೊಟ್ಟು ನಾನು ಕಾಪಾಡ್ತೀನಿ. ತಥಾಸ್ತು ಅಂದ ಒಡನೆಯೇ ಹಿಂತಿರುಗಿ ಬಂದಂಥವನಾಗಿದ್ದಾನೆ ದಶರಥ. ಭಗವಂತನ ಅನುಗ್ರಹವಾಯಿತು. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಳೆಯಾಗಲಾರಂಭಿಸಿತು.